ಡಿಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಷ್ಟು ತಟ್ಟಾರೋ ತಟ್ಲಿ, ಮಂಡ್ಯನ್ನ ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಸಚಿವ ರಾಜಣ್ಣ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿಕೆ ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಇದೆ, ಹಾಗಾಗಿ ಅವರ ವಿರುದ್ಧ ಅವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಟ್ತಾರೋ ಕೆಪಿಸಿಸಿ ಅಧ್ಯಕ್ಷ ಪಟ್ಟಿ ಮೇಲೆ, ಅಂದ್ರೆ ಅಧ್ಯಕ್ಷ ಪಟ್ಟದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಾನು ಕೂಡ ಆಕಾಂಕ್ಷೆ ಇದ್ದೀನಿ, ತಾನು ಕೂಡ ಪ್ರಬಲನಾಗಿದ್ದೀನಿ, ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಾನು ನಿಭಾಯಿಸುವ ಕೆಪಾಸಿಟಿ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ. ಅಧ್ಯಕ್ಷ ಗಾದಿ ರೇಸ್ಗೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಸಿದ್ಧ ಅಂತ ಹೇಳಿದ್ದಾರೆ. ವರಿಷ್ಠರ ಜವಾಬ್ದಾರಿ ಕೊಟ್ಟರೆ ನಾನು ಕೂಡ ಜವಾಬ್ದಾರಿಯನ್ನ ವಹಿಸಿಕೊಳ್ತೀನಿ ಅಂತ ಅಪ್ಪಾಜಿ ನಾಡಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕೇಳಿ. ಒಂದು ಬಹಳ ಪ್ರಮುಖವಾಗಿ ನೀವು ಡೈಲಿ ವಿಶೇಷ ಪ್ರತಿನಿಧಿ ಆಗಿದ್ರಿ, ಸೊ ಸಾಕಷ್ಟು ಅನುಭವ ಇರುವಂಥ ಇವೆಲ್ಲ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನು ಅನಿಸುತ್ತೆ? ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ. ಅದರ ವಿಷಯ ನನಗೆ ಗೊತ್ತಿಲ್ಲ. ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲುಗಳಿತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ. ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಈಗ ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಒಂದೇ ಅಪೀಲ್, ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು. ಅದು ಏನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು. ವರಿಷ್ಠರು ಏನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ. ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದು ಮಾತಾಡಿದರೆ ನಾನು ನಿರಾಕರಣೆ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. KPCC ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣನೆ ತಗೊಂಡ್ರೆ ಅಥವಾ ತಮ್ಮನ್ನೇ ಕರೆದ್ರೆ ತಾವು ಸಿದ್ಧ ಇದ್ದೀರಾ KPCC ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ? ಅಲ್ಲ, ನಾನು ವರಿಷ್ಠರು ತಾವಾಗೆ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಚುನಾವಣೆ ಅನ್ನೋದು ಬಂದರೆ ಅಥವಾ ಸಚಿವ ಸಂಪುಟ ಪುನರಚನೆ ಅನ್ನೋದು ಬಂದರೆ ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರ ಸರ್? ನಾನು ಹೇಳಿದ್ದೀನಲ್ಲ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ, ಮಂತ್ರಿ ಆಗಿಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ್ ಜನರು. ಡಿಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಷ್ಟು ತಟ್ಟಾರೋ ತಟ್ಲಿ, ಮಂಡ್ಯನ್ನ ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಸಚಿವ ರಾಜಣ್ಣ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು.
DCM DK ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ DK ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಇದೆ, ಹಾಗಾಗಿ ಅವರ ವಿರುದ್ಧ ಅವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ರಾಜಣ್ಣವ್ರಿಗೆ DK ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಟ್ತಾರೋ KPCC ಅಧ್ಯಕ್ಷ ಪಟ್ಟಿ ಮೇಲೆ, ಅಂದ್ರೆ ಅಧ್ಯಕ್ಷ ಪಟ್ಟದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಾನು ಕೂಡ ಆಕಾಂಕ್ಷೆ ಇದ್ದೀನಿ, ತಾನು ಕೂಡ ಪ್ರಬಲನಾಗಿದ್ದೀನಿ, ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಾನು ನಿಭಾಯಿಸುವ ಕೆಪಾಸಿಟಿ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ. ಅಧ್ಯಕ್ಷ ಗಾದಿ ರೇಸ್ಗೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಸಿದ್ಧ ಅಂತ ಹೇಳಿದ್ದಾರೆ. ವರಿಷ್ಠರ ಜವಾಬ್ದಾರಿ ಕೊಟ್ಟರೆ ನಾನು ಕೂಡ ಜವಾಬ್ದಾರಿಯನ್ನ ವಹಿಸಿಕೊಳ್ತೀನಿ ಅಂತ ಅಪ್ಪಾಜಿ ನಾಡಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕೇಳಿ. ಒಂದು ಭಾಳ ಪ್ರಮುಖವಾಗಿ ನೀವು ಡೈಲಿ ವಿಶೇಷ ಪ್ರತಿನಿಧಿ ಆಗಿದ್ರಿ, ಸೊ ಸಾಕಷ್ಟು ಅನುಭವ ಇರುವಂಥದ್ದು. ಇವೆಲ್ಲ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನು ಅನಿಸುತ್ತೆ? ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ, ಅದರ ವಿಷಯ ನನಗೆ ಗೊತ್ತಿಲ್ಲ. ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲುಗಳಿತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ. ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಈಗ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಇದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಒಂದೇ ಅಪೀಲ್, ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು. ಅದು ಏನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು. ವರಿಷ್ಠರು ಏನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ. ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದು ಮಾತಾಡಿದರೆ ನಾನು ನಿರಾಕರಣೆ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. KPCC ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣನೆ ತಗೊಂಡ್ರೆ ಅಥವಾ ತಮ್ಮನ್ನೇ ಕರೆದ್ರೆ ತಾವು ಸಿದ್ಧ ಇದ್ದೀರಾ KPCC ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ? ಅಲ್ಲ, ನಾನು ವರಿಷ್ಠರು ತಾವಾಗೆ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಚುನಾವಣೆ ಅನ್ನೋದು ಬಂದರೆ ಅಥವಾ ಸಚಿವ ಸಂಪುಟ ಪುನರಚನೆ ಅನ್ನೋದು ಬಂದರೆ ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರ ಸರ್? ನಾನು ಹೇಳಿದ್ದೀನಲ್ಲ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ, ಮಂತ್ರಿ ಆಗಿಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ ಚಂದ್ರ.